ಮಕ್ಕಳಿಗಷ್ಟೇ ಅಂತ ಅಂಗಡಿಯಿಂದ ಟೊಮೆಟೊ ಸಾಸ್ ತರ್ತೀರಾ, ಅದೇ ಸಾಸ್ನ ಮನೆಯಲ್ಲಿ ಯಾವುದೇ ಕಲರ್ ಮತ್ತು ಪ್ರಿಸರ್ವೇಟಿವ್ ಇಲ್ಲದೆ ಟೇಸ್ಟಿಯಾಗಿ ಮಾಡೋದು ಹೇಗಂತ ನೋಡೋಣ ಬನ್ನಿ. ನಾನು ಇದಕ್ಕೆ ಒಂದು ಅರ್ಧ ಕೆಜಿ ಟೊಮೆಟೊ ತೊಗೊಂಡಿದ್ದೀನಿ. ಈ ಟೊಮೆಟೊನ ಚೆನ್ನಾಗಿ ತೊಳೆದ್ಬಿಟ್ಟು ನೀರಿಲ್ದಂಗೆ ಚೆನ್ನಾಗಿ ಒರೆಸ್ಕೋಬೇಕು. ನಾನಿಲ್ಲಿ ರೆಡ್ ಕಲರ್ ಟೊಮೆಟೊನ ತೊಗೊಂಡಿದ್ದೀನಿ. ಚೆನ್ನಾಗಿ ಕಲರ್ ಇರೋ ಟೊಮೆಟೊ ಆದರೆ ಸಾಸ್ ಚೆನ್ನಾಗಿ ಕಲರ್ ಬರುತ್ತೆ. ಸೊ ಇದನ್ನು ನಾನು ದಪ್ಪದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಂದರೆ ಸಣ್ಣದಾಗಿ ಬೇಕಂದ್ರೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ ನಾಟಿ ಟೊಮೆಟೊನ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಆ್ಯಪಲ್ ಟೊಮೆಟೊ ಕೂಡ ಯೂಸ್ ಮಾಡ್ಬೋದು. ಆದರೆ ಟೊಮೆಟೊ ಮಾತ್ರ ರೆಡ್ ಕಲರ್ ಇರಬೇಕು. ವೈಟಿಶ್ ಏನಾದರೂ ಆಗಿದ್ದರೆ ಸಾಸ್ ಕಲರ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇದಕ್ಕೆ ನಾನು ಒಂದು ಆನಿಯನ್ ಹಾಕ್ತಾಯಿದ್ದೀನಿ, ಒಂದು 4-5 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಒಂದು 4 ಲವಂಗ, ಒಂದು 4-5 ಪೆಪ್ಪರು. ಇದೆಲ್ಲ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸಬೇಕು. ಬೇಯಿಸಿದಾಗ ಒಂದು 10-15 ನಿಮಿಷ ಆದಮೇಲೆ ಈ ಥರ ಟೊಮೆಟೊದೆಲ್ಲ ನೀರು ಬಿಟ್ಕೊಳತ್ತಿ. ನಾನು ಎಕ್ಸ್ಟ್ರಾ ಏನು ನೀರು ಹಾಕಿಲ್ಲ ಇದಕ್ಕೆ. ಈ ಟೊಮೆಟೊ ಸಿಪ್ಪೆ ಎಲ್ಲ ಸಪ್ರೇಟ್ ಆಗುತ್ತೆ ಮತ್ತು ಈರುಳ್ಳಿ ಕೂಡ ಸಾಫ್ಟಾಗಿ ಬೆಂದಿರುತ್ತೆ. ನಾನು ಮಾಡೋ ಥರನೇ ಒಂದು ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಸೇಮ್ ನೀವು ಅಂಗಡಿಯಿಂದ ತಂದಿರೋ ಸಾಸ್ ಥರನೇ ಟೇಸ್ಟ್ ಇರುತ್ತೆ. ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ. ಈ ಥರ ಬೇಯಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು, ಅದರದ್ದು ಈರುಳ್ಳಿದೆಲ್ಲ ಹಸಿ ವಾಸನೆ ಹೋಗಬೇಕು. ನೋಡಿ ಇದರಿಂದ ಚಕ್ಕೆ ತೆಗೆದ್ಬಿಡಿ. ಚಕ್ಕೆ ಅದರದ್ದೆಲ್ಲ ಇದ್ದರೆ ಅದರದ್ದೇ ಘಮ ಜಾಸ್ತಿ ಆಗಿಬಿಡತ್ತೆ. ಚಕ್ಕೆ ತೆಗೆದ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡಿ. ನೋಡಿ ಇವಾಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಪೇಸ್ಟ್ ಮಾಡ್ಕೊಂಬಿಡಿ. ನೋಡಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಫುಲ್ ಪೇಸ್ಟ್ ಆಗಿರಬೇಕು. ಇದಕ್ಕೆ ನೀರೇನು ಹಾಕಬೇಡಿ. ನೀರು ಹಾಕದೆ ಹಾಗೆ ಟೊಮೆಟೊನ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಒಂದು ಜರಡಿ ಅಥವಾ ಸ್ಟ್ರೈನರ್ಗೆ ಹಾಕಿಬಿಟ್ಟು ಸೋಸ್ಕೊಂಬಿಡಿ. ಈ ಥರ ಸ್ಟ್ರೈನಲ್ಲಿ ಹಾಕಿ ಸೋಸ್ಕೊಳ್ಳೋದ್ರಿಂದ ಈ ಬೀಜ ಮತ್ತು ಸಿಪ್ಪೆ ಎಲ್ಲ ಸಪ್ರೇಟ್ ಆಗುತ್ತೆ. ನಮಗೆ ಆವಾಗ ಒಂದು ಸಾಸ್ ಪೇಸ್ಟ್ ಸಿಗತ್ತೆ. ನೋಡಿ ಇವಾಗೆಲ್ಲ ಚೆನ್ನಾಗಿ ಸ್ಲೋ ಆಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಸೋಸ್ಕೋಬೇಕು. ಈ ಮೇಲೆ ಎಲ್ಲ ಬೀಜ ಮತ್ತು ಸಿಪ್ಪೆ ಉಳ್ಕೊಂಬಿಡತ್ತೆ. ಚೆನ್ನಾಗಿ ಪ್ರೆಸ್ ಮಾಡಿ ಸಿಪ್ಪೆ ಮತ್ತು ಬೀಜ ಸಪ್ರೇಟ್ ಆಗೋವರೆಗೂ ಸೋಸ್ಕೊಂಬಿಡಿ. ಕೊನೆಗೆ ಸಿಪ್ಪೆ ಮತ್ತು ಬೀಜನ ಉಳ್ದಿರತ್ತೆ ಈ ಥರ ಇಷ್ಟು. ಇದನ್ನು ಬಿಸಾಕ್ಬಿಟ್ಟು ಈ ಜರಡಿಗೆ ಇನ್ನೂ ಸ್ವಲ್ಪ ಪೇಸ್ಟ್ ಇರುತ್ತೆ, ಅದನ್ನು ತೆಕ್ಕೊಂಬಿಟ್ಟು ಕ್ಲೀನಾಗಿ ಈ ಥರ ಪೇಸ್ಟ್ ಸಿಗತ್ತೆ. ಇದನ್ನು ಮತ್ತೆ ನಾವು ಅದೇ ಕಡಾಯಿಗೆ ಹಾಕಿಬಿಟ್ಟು ಒಂದು 10 ನಿಮಿಷ ಬೇಯಿಸಬೇಕು. ಇದಕ್ಕೆ ಒಂದು ಅರ್ಧ ಕಪ್ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನ್ ಖಾರದ ಪುಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10-15 ನಿಮಿಷ ಕುದಿಸ್ಬೇಕು. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ನೀರಿನ ಅಂಶ ಏನಾದರೂ ಇದ್ದರೆ ಅದು ಬೇಗ ಹಾಳಾಗೋಗ್ಬಿಡತ್ತೆ. ನೋಡಿ ಈ ಥರ ಚೆನ್ನಾಗಿ ಕುದಿಸ್ಬೇಕು. ಈ ಪೇಸ್ಟ್ ಎಲ್ಲ ತಿಕ್ ಪೇಸ್ಟ್ ಆಗಬೇಕು. ಇವಾಗ ನೋಡಿದ್ರೇ ಗೊತ್ತಾಗುತ್ತೆ ಸಾಸ್ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ವೆನಿಗರ್ ಯೂಸ್ ಮಾಡ್ಕೋಬೋದು. ನಿಂಬೆಹಣ್ಣು ಹಾಕಿದ್ಮೇಲೆ 2-3 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಈ ಸಾಸ್ ಎಲ್ಲ ತಿಕ್ ಪೇಸ್ಟ್ ಆಗಬೇಕು. ನೋಡಿ ನಾನು ಇಲ್ಲಿ ಯಾವುದೇ ಕಲರ್ ಯೂಸ್ ಮಾಡಿಲ್ಲ, ಆದರೂ ಸಾಸ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಚೆಕ್ ಮಾಡ್ಕೋಬೇಕು. ಈ ಥರ ಪ್ಲೇಟ್ಗೆ ಹಾಕಿದ್ಮೇಲೆ ಈ ಸಾಸಲ್ಲಿರೋ ನೀರು ಸಪ್ರೇಟ್ ಆಗಬಾರ್ದು ಮತ್ತು ಈ ಪೇಸ್ಟ್ ಎಲ್ಲ ತಿಕ್ ಆಗಿರಬೇಕು. ಈ ಸ್ಪೂನ್ಗೆಲ್ಲ ಅಂಟ್ಕೋತಾ ಇರಬೇಕು ಈ ಥರ. ಸೊ ಇದನ್ನು ಒಂದು ಗ್ಲಾಸ್ ಜಾರ್ಗೆ ಹಾಕಿಬಿಟ್ಟು ನೀವು ಹೊರಗಡೆ ಇಟ್ಕೊಂಡ್ಬಿಟ್ರೆ ಒಂದು ವಾರದವರೆಗೂ ಯೂಸ್ ಮಾಡ್ಬೋದು. ಫ್ರಿಜ್ಜಲ್ಲಿಟ್ಟರೆ 1 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಈ ಸಾಸ್ನ ನೀವು ಪಕೋಡ, ಫ್ರೆಂಚ್ ಫ್ರೈಸ್, ಸ್ಯಾಂಡ್ವಿಚ್, ಫ್ರೈಡ್ ರೈಸ್ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಎಲ್ಲರೂ ಬಾಯಿ ಚಪ್ಪರಿಸ್ಕೊಂಡು ತಿನ್ನೋದಂತೂ ಗ್ಯಾರಂಟಿ. ಸೊ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.